ಚಿತ್ರದುರ್ಗದ ಮುರುಘಾ ಶ್ರೀಗಳ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕಿಯರ ಪರವಾಗಿ ವಾದವನ್ನು ಮಂಡಿಸಿದಂತಹ ಡಾಕ್ಟರ್ MC ನರಹರಿ ಅವರು ನಮ್ಮ ಪ್ರತಿನಿಧಿ ಬಗ್ಗೆ ಈ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅವರು ಏನು ಮಾತಾಡಿದ್ದಾರೆ ಕೇಳೋಣ. ಒಂದು ವಿಶೇಷವಾಗಿ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿರುವಂಥ ಒಂದು ಬಹುದೊಡ್ಡ ಸುದ್ದಿ ಅಂತಂದರೆ ಹಾಸನದ ಪ್ರಜ್ವಲ್ ರೇವಣ್ಣರವರ ಕಾಮದಾಟದ ಬಗ್ಗೆ. ಅಷ್ಟೇ ಅಲ್ಲ, ಈ ಬಗ್ಗೆ ಸಾಕಷ್ಟು ರೀತಿಯ ಅಂದರೆ ಕನ್ನಡ ಮಾಧ್ಯಮಗಳು ಅಷ್ಟೇ ಅಲ್ಲ, ಇಡೀ ಇಂಗ್ಲೀಷ್ ಮಾಧ್ಯಮಗಳು ಮತ್ತು ಹಿಂದಿ ಭಾಷೆಯ ಮಾಧ್ಯಮಗಳು ಕೂಡ ವಿಸ್ತಾರವಾದಂಥ ಮಾಹಿತಿಯನ್ನು ಬಿತ್ತರಿಸಿದೆ. ಅಂದರೆ ಕರ್ನಾಟಕ ರಾಜ್ಯದ ಒಬ್ಬ ಸಂಸದನ ಒಂದು ವಿಕೃತ ಕಾಮಿ ಸಂಸದನ ಬಗ್ಗೆ ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಿರೋದು. ಅಷ್ಟೇ ಅಲ್ಲ, 1, 2, 3 ಅಲ್ಲ, ನೂರಾರು ಸಂಖ್ಯೆಯ ಅಶ್ಲೀಲ ವಿಡಿಯೋಗಳಲ್ಲಿ ಕಳಿಸ್ಕೊಂಡಿರೋದು. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ SITಯನ್ನು ವಿಶೇಷವಾಗಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದೆ. ಹಾಗಾಗಿ ಈ ಬಗ್ಗೆ ಚಿತ್ರದುರ್ಗದ ವಿಶೇಷವಾಗಿ ಖ್ಯಾತ ವಕೀಲರು ಮತ್ತು ಭಾರತೀಯ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಕಾನೂನು ಸಲಹೆಗಾರಾಗಿರುವಂಥ ಡಾಕ್ಟರ್ MC ನರಹರಿ ಅವರು ನಮ್ಮೊಟ್ಟಿದ್ದಾರೆ. ಕೇಳಮನೆ ಸರ್, ಹೇಳಿ ಸರ್, ಏನು ಸರ್ ವಿಷಯ, ಯಾವ ರೀತಿ ಇರುತ್ತೆ? ಇದು ಈಗೇನು ನಮ್ಮ ಕರ್ನಾಟಕ ತಲೆ ತಗ್ಗಿಸುವಂಥ ಕೆಲಸ ಮಾಡಿದಂತಹ ನಮ್ಮ MP ಪ್ರಜ್ವಲ್ ರೇವಣ್ಣನವರು ಈ ರೀತಿಯಾಗಿ ಮಾಡಿದ್ರೆ ನಾವು ಈ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಮಾನಹರಣ ಆಗಿದೆ ಇವತ್ತಿನ ದಿವಸ. ನಾವು ಇಲ್ಲಿ ಗೆದ್ದು ಸಂಸತ್ನಲ್ಲಿ ನಮ್ಮ ಕಷ್ಟ ಸುಖಗಳನ್ನು ಮಾತಾಡೋಂಥ ವ್ಯಕ್ತಿ ಇಂಥ ಒಂದು ಅಸಹ್ಯವಾದ ಅಶ್ಲೀಲವಾದ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅಂದರೆ ನಿಜವೂ ಕೂಡ ಇವತ್ತು ನಾವು ತಲೆ ತಗ್ಗಿಸೋ ಪರಿಸ್ಥಿತಿ ಬಂದಿದೆ. ಸರ್, ಒಂದು ಇಂಥವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಆಗ್ರಹ ಮಾಡ್ತೀರಾ ಸರ್? ನಾವು ಇಂತಹ ವ್ಯಕ್ತಿಗೆ ನೋಡಿ, ನಮ್ಮ ಚಿತ್ರದುರ್ಗದ ಉಮೇಶ್ ರೆಡ್ಡಿ ಅವರು 1-2 ಪ್ರಕರಣಗಳನ್ನು ಮಾಡಿದ್ದಕ್ಕೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಆದರೆ ಇಂತಹ ವ್ಯಕ್ತಿಗೆ ಇವರು ಈ ಗಲ್ಲು ಶಿಕ್ಷೆಯನ್ನು ಇವರಿಗೆ ಹಾಕಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಈಗ ಅವರು ಜರ್ಮನ್ನಲ್ಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ 24-48 ಗಂಟೆಗಳ ಒಳಗಡೆ ಅವರು ಬಂಧಿಸಬೇಕು. ಇದ್ರ ಬಗ್ಗೆ ತಾವೇಂತೀರಿ ಸರ್? ನಮ್ಮ ಕಾನೂನು ತುಂಬ ಚೆನ್ನಾಗಿದೆ, ನಮ್ಮ ಆರಕ್ಷಕರು ತುಂಬ ಯೋಧರಂತೆ ಸಜ್ಜಾಗಿದ್ದಾರೆ, ಅವರಿಗೆ ನಮ್ಮ ಬೆಂಬಲ ಇದೆ. ಜೊತೆಗೆ ಈ 24 ಗಂಟೆ ಒಳಗೆ ಅವ್ರಿಗೆ ಪ್ರಪಂಚದ ಯಾವುದೇ ಮೂಲೆ ಇದ್ದರೂ ಕೂಡ ನಮ್ಮ ಪೊಲೀಸ್ನವರು ಮನಸ್ಸು ಮಾಡಿದರೆ, ಈಗ ಮೊನ್ನೆ ನೋಡ್ರಿ ಬೆಂಗಳೂರಿನ ಹೋಟೆಲ್ ಇದನ್ನು ಅರ್ಲಿ ಮಾರ್ನಿಂಗು ಏನು ತಂಡ ರಾಮೇಶ್ವರ ಕೆಫೆದು ಏನು ತಂಡ ವರ್ಕ್ ಮಾಡುತ್ತೆ, ನಿಜವಾಗಲೂ ನಮ್ಮ ಕರ್ನಾಟಕ ಪೊಲೀಸ್ ತಂಡಕ್ಕೆ ನಾವು ಶ್ಲಾಘನೆ ಮಾಡ್ತೇವೆ. ಅಂಥ 10 ಇದು ಚಾಲೆಂಜಿಂಗ್ ಇದೆ ನಮ್ಮ ಪೊಲೀಸರಿಗೆ. 24 ಗಂಟೆ ಒಳಗೆ ಪ್ರಜ್ವಲ್ ರೇವಣ್ಣನ ಕರ್ಕೊಂಬಂದು ಇವತ್ತು ತನಿಖೆಯನ್ನು ಶುರು ಮಾಡಬೇಕು. ನೋಡಿರಿ, ಒಂದು ಅವಿವಾಹಿತ ಯುವತಿಯರನ್ನು ಪ್ರಜ್ವಲ್ ಮದುವೆ ಆಗಲಿ ಬಿಡ್ರಿ. ಹಂಗಾದ್ರೆ ಈ ಅವಿವಾಹಿತ ಮಹಿಳೆಯರನ್ನೆಲ್ಲ ಬಳಸ್ಕೊಂಡಿದ್ದಾರಲ್ಲ, ಮದುವೆ ಆಗಲಿ ಪ್ರಜ್ವಲ್ ರೇವಣ್ಣರವರು. ಅವ್ರಿಗಿನ್ನೂ ಯುವಕ, ಯೌವನ, ಸಂಪತ್ತು ಮತ್ತು ಅಧಿಕಾರ ಇದ್ದಾಗ ಏನಾಗ್ತಾನೆ ಮನುಷ್ಯ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣರೇ ಸಾಕ್ಷಿ. ಒಟ್ಟಾರೆ ಡಾಕ್ಟರ್ MC ನರಹರಿ ಅವರು ಹೇಳ್ದಂಗೆ ಒಂದು ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಬೇಕು, ಅವರನ್ನು ಗಲ್ಲು ಶಿಕ್ಷೆಗೆ ವಿಧಿಸಬೇಕು ಮತ್ತು JDSನ ಚಿಹ್ನೆಯನ್ನು ಬದಲಾವಣೆ ಮಾಡಬೇಕು. ಇನ್ನು ಮುಂದೆ ಹೋಗಿ ಯುವತಿಯರನ್ನು ಇದೇ ಪ್ರಜ್ವಲ್ ರೇವಣ್ಣ ವಿವಾಹವಾಗಲಿ ಅನ್ನುವ ಮೂಲಕನೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇನೇ ಆಗಲಿ, ಸರ್ಕಾರ ನೇಮಕ ಮಾಡಿರುವಂಥ ಈ ಒಂದು ತಂಡ ಯಾವ ರೀತಿ ಕೆಲಸ ಮಾಡುತ್ತೆ, ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣವರಿಗೆ ಯಾವ ಶಿಕ್ಷೆ ಆಗುತ್ತೆ ಕಾದು ನೋಡೋಣ. ಮಾತೇಶ್ವರ ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.